ಇಲ್ಲಿ ನಾನು ಫಿಲಾಸಫಿನ ಯಾವ ರೀತಿ ಅನಲೈಸ್ ಮಾಡೋದು, ಸಿಸ್ಟಮೆಟಿಕ್ ಫಿಲಾಸಫರ್ ಆಗೋದು ಹೇಗೆ, ಯಾವ ಪುಸ್ತಕ ಓದಬೇಕು ಇದನ್ನು ಹೇಳ್ತಾ ಇಲ್ಲ. ಇದರಲ್ಲಿ ಫಿಲಾಸಫಿನ ಸ್ಕ್ರ್ಯಾಚ್ನಿಂದ ಯಾವ ರೀತಿ ಶುರು ಮಾಡೋದು, ಅಂಡರ್ಸ್ಟ್ಯಾಂಡಿಂಗ್ ದ ವರ್ಲ್ಡ್ ಅರೌಂಡ್ ಯು, ಫಿಲಾಸಫಿ ಅಂದರೆ ಏನು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋಣ. ಫಿಲಾಸಫಿನ ತುಂಡು ಮಾಡಿದ್ರೆ ಫಿಲೋಸೋಫಿಯಾ ದ ಲವ್ ಆಫ್ ವಿಸ್ಡಮ್, ಬುದ್ಧಿಜೀವಿ, ಬುದ್ಧಿಯ ಜೊತೆ ಪ್ರೀತಿ. ಈ ಬುದ್ಧಿ ಅನ್ನೋದು, ವಿಸ್ಡಮ್ ಅನ್ನೋದು ನಾವೇನು ಓದ್ತೀವಿ ಅದರಿಂದ ಬರಲ್ಲ, ಅನುಭವದಿಂದ ಬರ್ತದೆ. ಬದುಕೋದ್ರಿಂದ ಬರ್ತದೆ. ಇಲ್ಲಿ ಒಂದು ಡಿಸ್ಕ್ಲೇಮರ್, ವಾರ್ನಿಂಗ್ ಕೊಡ್ತೀನಿ. ಎಲ್ಲದಕ್ಕಿಂತ ಮುಂಚೆ ಡಿಸ್ಕ್ಲೇಮರ್ ಏನಂದರೆ, ನಾವೇನು ಈ ವಿಡಿಯೋದಲ್ಲಿ ಇಳಿತೀವಿ, ನೀವು ಫಿಲಾಸಫರ್ ಆಗಿರ್ಬೋದು ಅಥವಾ ಅದನ್ನು ಕಲಿತಾ ಇರಬಹುದು. ಈ ವಿಡಿಯೋ ನೋಡ್ತಿರ್ಬೇಕಾದ್ರೆ ನೀವು ನಿಮ್ಮ ಎಲ್ಲ ಬಯಸನ್ನು, ನಿಮ್ಮ ಪೂರ್ವ ಗ್ರಹಿಕೆಯನ್ನು, ಪಕ್ಷಪಾತವನ್ನು ಸೈಡಿಗಿಡಬೇಕು. ಹೊಸದೊಂದು ದೃಷ್ಟಿಕೋನದಿಂದ, ಅಬಿಲಿಟಿ ಟು ಸಿ ದ ವರ್ಲ್ಡ್ ಥ್ರೂ ಡಿಫರೆಂಟ್ ಲೆನ್ಸಸ್ ವಿದೌಟ್ ಫೋರ್ಸಿಂಗ್ ಎನಿ ಸಿಂಗಲ್ ಟ್ರೂತ್. ಅಂದರೆ ಈ ಪ್ರಪಂಚನ ಬೇರೆ ಬೇರೆ ದೃಷ್ಟಿಕೋನದಿಂದ ನೋಡೋದು, ಒಂದೇ ಸತ್ಯ ಅಂತ ಹಿಡ್ಕೊಂಡು ಕೂತ್ಕೊಳ್ಳೋದಲ್ಲ. ಇದೇ ನನ್ನ ಸತ್ಯ, ಇದಕ್ಕೋಸ್ಕರ ಪ್ರಾಣ ಕೊಡ್ತೀನಿ, ಇದಕ್ಕೋಸ್ಕರನೇ ನಾನು ಹೋರಾಡ್ತೀನಿ, ಆ ರೀತಿ ಅಲ್ಲ. ಬಯಸನ್ನು ತೆಗೆದುಹಾಕಬೇಕು. ನಮ್ಮ ಧರ್ಮ, ಜಾತಿ, ಮೆಂಟಲ್ ಕಂಡೀಷನಿಂಗ್, ನಮ್ಮ ಐಡೆಂಟಿಟಿ ಎಲ್ಲದರಿಂದ ಮುಕ್ತವಾಗಿರಬೇಕು. ಲರ್ನ್ ಟು ಅಕ್ಸೆಪ್ಟ್ ದ ಕ್ರಿಟಿಸಿಸಮ್. ನಾವು ಟೀಕೆನ ಎಕ್ಸೆಪ್ಟ್ ಮಾಡಿದಾಗ ಅದರಿಂದ ನಮಗೆ ಆಲೋಚನೆ ಸಿಗ್ತದೆ, ನಮ್ಮ ಅಂಡರ್ಸ್ಟ್ಯಾಂಡಿಂಗ್ ಜೆನ್ಯೂನ್ ಆಗ್ತದೆ. ಆವಾಗಲೇ ಈ ಫಿಲಾಸಫಿ ಕಲೀಲಿಕ್ಕೆ ಮಜಾ ಸಿಗ್ತದೆ. ಯಾಕಂದರೆ ಫಿಲಾಸಫಿ ಅಂದರೆ ಕಂಫರ್ಟ್ ಅಲ್ಲ. ಫಿಲಾಸಫಿಲಿ ನಾವು ಆಳವಾಗಿ ಇಳಿತಾ ಹೋದರೆ ಅದು ನಮ್ಮ ಕೆನ್ನೆ ಮೇಲೆ ಬಾರಿಸ್ತದೆ, ಅದು ನಮ್ಮನ್ನೇ ಹಿಡಿದು ಬೆತ್ತಲೆ ಮಾಡ್ತದೆ. ನಾವು ನಮ್ಮೊಳಗೆ ಏನು ಅಡಗಿಸಿಟ್ಟಿದ್ದೀವಿ ಅನ್ನೋದನ್ನು ತೋರಿಸ್ತದೆ. ಇದನ್ನು ನೀನು ಮುಚ್ಚಿಡ್ತಾ ಇದೀಯಾ, ಇದು ನಿನ್ನ ಸತ್ಯ ಅನ್ನೋದನ್ನು ತೋರಿಸ್ತದೆ. ಫಿಲಾಸಫಿಲಿ ಫೈನಲ್ ಟ್ರುತ್ ಅಂತ ಏನೂ ಇಲ್ಲ. ಸತ್ಯದ ಕಡೆ ಹೋಗುವಂತಹ ದಾರಿಗಳು ಬೇರೆ ಬೇರೆ ಇರ್ತದೆ. ನಾವು ಆ ಸತ್ಯನ ಅರ್ಥ ಮಾಡ್ಕೊಳ್ತೀವಿ. ಫಿಲಾಸಫಿ ಅಂದರೆ ಸತ್ಯದ ಕಡೆ ನಡ್ಕೊಂಡು ಹೋಗೋದು, ಆ ದಾರಿಲಿ ಹೋಗೋದು, ಅದನ್ನು ಅರ್ಥ ಮಾಡ್ಕೊಳ್ಳೋದು. ಫಿಲಾಸಫಿ ಅಂದರೆ ಆರ್ಟ್ ಆಫ್ ಕ್ವಶನಿಂಗ್ ಎವ್ರಿಥಿಂಗ್. ಫಿಲಾಸಫಿ ಅಂದರೆ ಅಕ್ಕಪಕ್ಕ ನಡೆಯುವುದರ ಕಡೆ ಪ್ರಶ್ನೆ ಮಾಡೋದು, ಎಲ್ಲ ಮಾಸ್ಕ್ನ ತೆಗೆದು ನೋಡೋದೇ ಫಿಲಾಸಫಿ. ಅವೇರ್ನೆಸ್ನಿಂದ ನೋಡೋದು. ಫಿಲಾಸಫಿಲಿ ಫೈನಲ್ ಟ್ರೂತ್ ಅಂತ ಏನೂ ಇಲ್ಲ. ಈ ಮಾಡರ್ನ್ ಥಿಂಕಿಂಗ್ನ ಸಮಸ್ಯೆ ಏನು ಅಂದರೆ, ನಮಗೆ ಒಂದನ್ನು ಹೇಳ್ಕೊಡಲಾಗಿದೆ, ಒಂದೇ ಒಂದು ಸತ್ಯ ಇದೆ, ಈ ಜೀವನನ ಬದುಕುವ ಒಂದೇ ಒಂದು ಸಿಂಗಲ್ ವಿಧಾನ ಇದೆ, ಈ ರೀತಿ ಹೇಳ್ಕೊಡಲಾಗಿದೆ. ಫಿಲಾಸಫಿ ಏನು ಕಲಿಸ್ತದಂದರೆ ಯಾವುದು ಅಬ್ಸಲ್ಯೂಟ್ಲಿ ಟ್ರುತ್ ಅನ್ನೋದೇನಿಲ್ಲ. ನಮ್ಮ ದೃಷ್ಟಿಕೋನ ಯಾವ ರೀತಿ ಇದೆ, ನಾವು ಯಾವ ರೀತಿ ನೋಡ್ತೀವಿ ಅನ್ನೋದ್ರ ಮೇಲೆ ಅದು ಅವಲಂಬಿತ ಆಗಿರ್ತದೆ. ಅವರವರ ದೃಷ್ಟಿಕೋನಕ್ಕೆ ತಕ್ಕ ಹಾಗೆ ಫಿಲಾಸಫಿ ಹುಡ್ತದೆ. ಜನ ಏನು ಮಾಡ್ತಾರೆ, ಯಾವುದಾದ್ರೂ ಒಂದರಿಂದ ಎತ್ತುಕೊಂಡಿರುವಂತಹ ಸತ್ಯನ ಧರ್ಮದಿಂದ ಆಗಿರ್ಬೋದು, ಐಡಿಯಾಲಜಿಯಿಂದ ಆಗಿರ್ಬೋದು, ಇನ್ಫ್ಲೂಯೆನ್ಸರಿಂದ ಆಗಿರ್ಬೋದು, ಬ್ಲೈಂಡಾಗಿ ನಂಬ್ತಾ ಇದ್ದೀವಿ, ಬ್ಲೈಂಡಾಗಿ ಫಾಲೋ ಮಾಡ್ತಾ ಇದ್ದೀವಿ. ಇಲ್ಲಿ ಏನಾಗ್ತಾಯಿದೆ ಅಂದರೆ, ಯಾವುದಾದ್ರೂ ಐಡಿಯಾಲಜಿ ಮೇಲೆ ಪ್ರಶ್ನೆ ಮಾಡಿದ್ರೆ ಅಂಥವ್ರ ಮೇಲೆ ಅಟ್ಯಾಕ್ ಮಾಡಲಾಗ್ತದೆ. ಯಾಕಂದರೆ ಅದು ಅವರ ಸತ್ಯ ಅಲ್ವಾ. ನಮಗೆ ಸತ್ಯನ ತೋರಿಸ್ಲಿಕ್ಕೆ ಯಾರ್ಯಾರು ಬಂದರೋ, ನಾವು ಆ ಸತ್ಯವನ್ನು ನೋಡದೆ ಆ ಮೆಸೆಂಜರ್ನ, ಆ ವ್ಯಕ್ತಿನ ಹಿಡ್ಕೊಂಡು ಪೂಜೆ ಮಾಡ್ತಾ ಇದ್ದೀವಿ. ಎಲ್ಲಿ ಈ ಸೌಂಡ್ ನಿಲ್ತದೋ ಅಲ್ಲಿಂದನೇ ಫಿಲಾಸಫಿ ಶುರು ಆಗ್ತದೆ. ನಾವು ನಮ್ಮ ಥಾಟ್, ನಮ್ಮ ಮೈಂಡ್ ಜೊತೆ ಅಲ್ಲಿ ಕೂತ್ಕೋತೀವಿ. ಕೂತ್ಕೊಳ್ಳೋದು ಇಂಪಾರ್ಟೆಂಟ್. ನೀವು ಮೆಡಿಟೇಷನ್ ಮಾಡ್ತಾ ಕೂತ್ಕೊಳ್ಳಿ, ಅಥವಾ ಒಂದು ಏಕಾಂತ ಸ್ಥಳದಲ್ಲಿ ಕೂತ್ಕೊಳ್ಳಿ, ರೂಮಲ್ಲಿ ಕೂತ್ಕೋತಿರೋ, ಬಸ್ಸಲ್ಲಿ ಕೂತ್ಕೋತಿರೋ, ಅದು ನಿಮ್ಮ ಇಷ್ಟ. ನೀವು ನಿಮ್ಮ ಮೈಂಡನ್ನ ಅಬ್ಸರ್ವ್ ಮಾಡಬೇಕು. ಫಿಲಾಸಫಿ ಅಂದರೆ ಫಿಲಾಸಫರ್ನ ಹೆಸರನ್ನ ಬಾಯ್ಪಾಠ ಮಾಡೋದು, ಅಥವಾ ತೂಕವಾದಂತಹ ಶಬ್ದದ ಪ್ರಯೋಗ, ಸ್ಲೋಗನ್ ಹೇಳೋದು, ಕಠಿಣ ಶಬ್ದದ ಪ್ರಯೋಗ ಮಾಡೋದು, ಅದು ಫಿಲಾಸಫಿ ಅಲ್ಲ. ಫಿಲಾಸಫಿ ಅಂದರೆ ಪ್ರಶ್ನೆ ಮಾಡೋದು, ಅವೇರ್ ಆಗಿರೋದು, ಪ್ರೆಸೆಂಟ್ ಡಿಸಿಷನಿಂದ ಫ್ಯೂಚರಿಗೆ ಏನು ಇಫೆಕ್ಟ್ ಆಗ್ತದೆ ಅನ್ನೋದನ್ನು ನೋಡೋದು. ಫಿಲಾಸಫಿ ಅಂದರೆ ಫ್ರೀಡಮ್. ಫಿಲಾಸಫಿ ಅಂದರೆ ನಾವು ಯಾರ ಥರ ಯೋಚನೆ ಮಾಡಬೇಕು ಅನ್ನೋದಲ್ಲ, ನಾವು ಯೋಚನೆ ಮಾಡಬೇಕು ಯಾವುದೇ ಫಿಲ್ಟರ್ ಇಲ್ಲದೆ, ಯಾವುದೇ ಮಾಸ್ಕ್ ಇಲ್ಲದೆ, ಎಲ್ಲ ಮಾನ್ಯತೆಯಿಂದ ಹೊರಬಂದು ಎಲ್ಲ ಮುಖವಾಡನ್ನು ಕಳಚಿ ಪ್ರಪಂಚನ ನೋಡೋದು. ಈ ರೀತಿ ನೀವು ಇಂಟೆಲಿಜೆಂಟ್ ಆಗ್ತೀರಾ, ಬುದ್ಧಿಜೀವಿ ಆಗ್ತೀರಾ. ಸೀಯಿಂಗ್ ಎ ರಿಯಾಲಿಟಿ ವಿದೌಟ್ ಫಿಲ್ಟರ್. ಫಿಲಾಸಫಿ ಅವೇರ್ನೆಸ್ನಿಂದ ಶುರು ಆಗ್ತದೆ. ಕಾನ್ಷಿಯಸ್ನೆಸ್. ನೀವು ಕಾನ್ಷಿಯಸ್ ಆಗಿದ್ದೀರಾ,
ನಿಮ್ಮ ಅಕ್ಕಪಕ್ಕ ಏನು ನಡೀತಾ ಇದೆ, ಪರಿಸರದಲ್ಲಿ ಏನು ನಡೀತಾ ಇದೆ, ಅದ್ರ ಬಗ್ಗೆ ಕಾನ್ಷಿಯಸ್ ಆಗಿದ್ದೀರಾ, ಅವೇರ್ ಆಗಿದ್ದೀರಾ. ನೀವು ನಿಮ್ಮ ಜೊತೆ ಒಬ್ಬರೇ ಸುಮ್ಮನೆ ಕೂತ್ರೂ ಸಹ ಅದು ಮೆಡಿಟೇಷನ್. ಇದರಿಂದ ಏನಾಗ್ತದೆ, ನೀವು ಕೂಲ್ ಆಗ್ತೀರಾ, ಅಬ್ಸರ್ವೆಂಟ್ ಆಗ್ತೀರಾ, ಲೆಸ್ ರಿಯಾಕ್ಟಿವ್ ಆಗ್ತೀರಾ. ಮುಂಚೆ ನಿಮಗೆ ನಿರ್ಧಾರ ತಗೊಳ್ಳಿಕ್ಕೆ ಅರ್ಧ ಗಂಟೆ ಬೇಕಾದರೆ, ಒಂದು ದಿವಸ ಬೇಕಾದರೆ ನೀವು ಸೈಲೆಂಟಾಗಿ ನೀವು ಅಬ್ಸರ್ವ್ ಮಾಡ್ತಾ ಬಂದ ಹಾಗೆ ಅದರ ಟೈಮಿಂಗ್ ಕಮ್ಮಿ ಆಗ್ತದೆ. 1 ತಾಸಲ್ಲಿ ನೀವು ನಿರ್ಧಾರ ತಗೋತಿದ್ರೋ ಅದು 10 ನಿಮಿಷದಲ್ಲಾಗುತ್ತೆ, 1 ನಿಮಿಷದಲ್ಲಾಗುತ್ತೆ, ತಟ್ಟನೆ ಹೊಳಿತದೆ. ಡಿಸಿಷನ್ ಮೇಕಿಂಗಲ್ಲಿ ಫಾಸ್ಟ್ ಆಗ್ತೀರಾ. ನೀವು ಫಿಲಾಸಫಿಲಿ ಬಿಗಿನರ್ ಆಗಿದ್ದರೆ ಏನು ಮಾಡಬೇಕು ಅಂದರೆ, ನಿಮ್ಮೊಳಗೆ ಮೂಡುವಂತಹ ಹಾರ್ಡ್ ಇಮೋಷನ್ನ ಒಬ್ಸರ್ವ್ ಮಾಡಬೇಕು. ಹಾರ್ಡ್ ಅಂದರೆ ಪೇನ್, ನೋವು, ಫಿಯರ್, ಭಯ, ಜಾಯ್, ಲವ್, ಇವೆಲ್ಲ ಅಬ್ಸರ್ವ್ ಮಾಡಬೇಕು. ಭಯ ಆಯಿತು ಅಂದರೆ ಹೆದರ್ಕೊಂಡು ಓಡಬಾರ್ದು, ಅಬ್ಸರ್ವ್ ಮಾಡಬೇಕು, ಅದನ್ನು ಫೇಸ್ ಮಾಡಬೇಕು. ಏನಾಗ್ತಾ ಇದೆ ಆ ಇಮೋಷನ್ನ ಫೀಲ್ ಮಾಡಬೇಕು. ಈಗ ಏನಾಗ್ತಾ ಇದೆ ಅಂದರೆ, ನಾವು ಜೀವನದ ಜೊತೆ ಎಷ್ಟು ಬ್ಯುಸಿಯಾಗಿದ್ದೀವಿ ಅಂದರೆ ಆ ಫೀಲ್ನ ಅಬ್ಸರ್ವ್ ಮಾಡಲಿಕ್ಕೆ ನಮ್ಗೆ ಟೈಮ್ ಇಲ್ಲ, ಪುರ್ಸೊತ್ತಿಲ್ಲ. ನಾವು ನಮ್ಮ ಇಮೋಷನ್ನ ಫೀಲ್ ಮಾಡಬೇಕು. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ನಿಮ್ಮನ್ನು ತಯಾರು ಮಾಡ್ತಾ ಇದ್ದೀನಿ. ಈ ರೀತಿ ನೀವು ಫಿಲಾಸಫಿ ಕಲಿಯೋದ್ರಿಂದ ಜೀವನದಲ್ಲಿ ಯಾವತ್ತೂ ಪೆಟ್ಟು ತಿನ್ನಲ್ಲ. ಭಯ ಆಗ್ತಾ ಇದ್ದರೆ, ಗಿಲ್ಟ್ ಇದ್ದರೆ ಅದನ್ನು ಸ್ಟಡಿ ಮಾಡಬೇಕು. ಖುಷಿಯಾದರೂ ಸಹ ಅದನ್ನು ಸ್ಟಡಿ ಮಾಡಬೇಕು. ಯಾಕಂದರೆ ಪ್ರತಿಯೊಂದು ಇಮೋಷನ್ ಡಾಟಾ ಪಾಯಿಂಟ್ ಥರ ಇರ್ತದೆ, ನಾವೇನು ಅನ್ನೋದನ್ನು ತೋರಿಸ್ತದೆ. ಅಲ್ಲಿಂದಲೇ ಫಿಲಾಸಫಿ ಶುರು ಆಗ್ತದೆ. ಫಿಲಾಸಫರ್ ಈ ಇಮೋಷನ್ ಒಳ್ಳೆಯದು, ಈ ಇಮೋಷನ್ ಕೆಟ್ಟದು ಅನ್ನೋದು ಲೇಬಲ್ ಮಾಡಲ್ಲ. ಅವರು ಪ್ಯಾಟರ್ನ್ ಹುಡುಕ್ತಾರೆ. ಅವರು ಆ ಇಮೋಷನ್ ಒಳಗಿನ ಪ್ಯಾಟರ್ನ್ ಹುಡುಕ್ತಾರೆ. ನಿಮ್ಮ ಇಮೋಷನ್ನ ಸಹ ನೀವು ಬರೆದು ನೋಡಿ, ಆ ಇಮೋಷನ್ನ ಡಿಟ್ಯಾಚ್ ಆಗಿಬಿಟ್ಟು ನೋಡಿ. ಆವಾಗ ಆ ಇಮೋಷನ್ ರಾ ಎಕ್ಸ್ಪೀರಿಯನ್ಸ್ ಆಗಿ ಬದಲಾಗ್ತದೆ. ನಿಮ್ಮಲ್ಲಿ ಅಂಡರ್ಸ್ಟ್ಯಾಂಡ್ ಮೂಡ್ತದೆ. ಈ ಇಮೋಷನ್ ಬಂತ, ಇದನ್ನು ಹೀಗೆ ಬರಿತೀನಿ, ಅದನ್ನು ಆ ರೀತಿ ಬರಿತೀನಿ. ನಿಮ್ಮಲ್ಲಿ ವಿವೇಕ ಮೂಡ್ತದೆ. ನಿಮ್ಮ ಪ್ಯಾಟರ್ನ್ ಏನೋ ನಿಮ್ಗೆ ಗೊತ್ತಾಗ್ತದೆ. ಅದು ಬೆಟರಾಗಿ ಬದಲಾಗೋದನ್ನು ನೀವು ನೋಡ್ತೀರಾ. ಆ ಇಮೋಷನ್ನ ನೀವು ಚೆನ್ನಾಗಿ ಅರ್ಥ ಮಾಡ್ಕೊಳ್ತೀರಾ. ಎಷ್ಟೋ ಜನರಿಗೆ ಅವರಲ್ಲಿ ಏನು ಇಮೋಷನ್ ಮೂಡ್ತಾ ಇದೆ ಅನ್ನೋದೇ ಗೊತ್ತಿರಲ್ಲ. ಇವತ್ತು ನಾನು ನನ್ನ ಇಮೋಷನನ್ನು ಡಿಟ್ಯಾಚ್ ಆಗಿಬಿಟ್ಟು ನೋಡ್ತಾ ಇದ್ದೀನಿ ಅಂದರೆ, ನಾನು ಮುಂಚೆ ಅದನ್ನು ಬರೆದು ನೋಡಿದ್ದೀನಿ, ಪ್ಯಾಟರ್ನ್ನ ನೋಟಿಸ್ ಮಾಡಿದ್ದೀನಿ. ಇಮೋಷನ್ ಅಂದರೆ ಏನು, ಯಾವ ರೀತಿ ಡ್ರಿಫ್ಟ್ ವಾಚ್ ಮಾಡಬೇಕು, ಮನಸ್ಸಿನ ಬಗ್ಗೆ ತುಂಬ ಡೀಪಾಗಿ ನಾನು ಝೆನ್ ಯೋಗ ಅನ್ನೋ ವಿಡಿಯೋ ಮಾಡಿದ್ದೀನಿ. ಒಂದು ಸಲ ಚೆಕ್ ಮಾಡಿ. ಯಾವುದೇ ತೊಂದರೆಯಿಂದ ಹೊರ ಬರ್ಬೋದು. ಮೈಂಡನ್ನ ಅಬ್ಸರ್ವ್ ಮಾಡೋದನ್ನು ಕಲಿಬೇಕು. ರಾ ಎಕ್ಸ್ಪೀರಿಯನ್ಸನ್ನು ಅಂಡರ್ಸ್ಟ್ಯಾಂಡಿಂಗಲ್ಲಿ ಬದಲಾಯಿಸೋದು. ಒಬ್ಬ ಪೇಂಟರ್ ತನ್ನ ರಿದಮ್ನ ಕಲರ್ಸ್ನಲ್ಲಿ ಹುಡುಕ್ತಾನೆ. ಅದೇ ರೀತಿ ಒಬ್ಬ ಫಿಲಾಸಫರ್ ತನ್ನ ರಿದಮ್ನ ಥಾಟ್ಸಲ್ಲಿ, ಇಮೋಷನ್ನಲ್ಲಿ, ಬಿಹೇವಿಯರ್ನಲ್ಲಿ, ಐಡಿಯಾದಲ್ಲಿ ಹುಡುಕ್ತಾನೆ. ಒಂದ್ಸಲ ಆ ರಿದಮಲ್ಲಿ ನಾವು ಮಾಸ್ಟರ್ ಆಗಿಬಿಟ್ರೆ ನಮ್ಮಲ್ಲಿ ನಾಲೆಜ್, ಜ್ಞಾನ ಅಷ್ಟೇ ಅಲ್ಲ, ವಿವೇಕನೂ ಮೂಡ್ತದೆ. ಫಿಲಾಸಫಿಯ ಫೌಂಡೇಶನ್ನೇ ವಿಸ್ಡಮ್, ಬುದ್ಧಿವಂತಿಕೆ, ವಿವೇಕ. ಆ ವಿವೇಕ ಎಕ್ಸ್ಪೀರಿಯನ್ಸ್ನಿಂದ ಬರ್ತದೆ, ಅನುಭವದಿಂದ ಬರ್ತದೆ. ಎಕ್ಸ್ಪೀರಿಯನ್ಸ್ ಅಂದರೆ ನಿಮ್ಗೆ ವಯಸ್ಸಾಯಿತು, ಬುದ್ಧಿ ಬಂತು ಅಂತಲ್ಲ. 50-60 ವರ್ಷ ಆದವರಿಗೆ ಬುದ್ಧಿ, ವಿವೇಕ ಇಲ್ಲದಿರುವುದನ್ನು ಸಹ ನಾನು ನೋಡಿದ್ದೀನಿ. ಎಕ್ಸ್ಪೀರಿಯನ್ಸ್ ಅಂದರೆ ನೀವು ಎಷ್ಟು ಬೇಗ ಎಷ್ಟು ವಿಷಯನ ತಿಳ್ಕೊಳ್ತೀರಾ. ಹಾಗಾಗಿ ನಾನೇನು ಹೇಳೋದಂದರೆ, ಆ ಇಮೋಷನಿಂದ ನೀವು ನುಸುಳಬೇಕು. ಭಯ ಆದರೆ ಅದನ್ನು ಫೇಸ್ ಮಾಡಬೇಕು. ಹೆದರ್ಕೊಂಡು ಓಡೋದಲ್ಲ, ತಪ್ಪಿಸ್ಕೊಳ್ಳೋದಲ್ಲ. ನೀವು ಆ ಇಮೋಷನ್ನ ಅನುಭವಿಸ್ಬೇಕು. ನೋವಾಗಿರ್ಬೋದು, ದುಃಖ ಆಗಿರ್ಬೋದು, ಅನ್ಸರ್ಟನಿಟಿ ಆಗಿರ್ಬೋದು, ಟೀಕೆ ಆಗಿರ್ಬೋದು, ಬ್ರೇಕಪ್ ಆಗಿರ್ಬೋದು, ಹಾರ್ಟ್ ಬ್ರೋಕನ್ ಆಗಿರ್ಬೋದು, ಫೇಲ್ಯೂರ್ ಆಗಿರ್ಬೋದು, ಡಿಪ್ರೆಷನ್ ಆಗಿರ್ಬೋದು. ಅದರಲ್ಲಿ ನಿಜವಾದ ಫಿಲಾಸಫಿ ಇರ್ತದೆ. ಕ್ಲಾಸೋಮಾ ಫಿಲಾಸಫಿ ಅಂದರೆ, ಈ ಟೈಮಲ್ಲಿ ನನಗೆ ಎಂಗ್ಸೈಟಿ ಆಗ್ತಾ ಇದೆ, ಯಾಕೆ? ಈ ಟೈಮಲ್ಲಿ ನನಗೆ ಡಿಪ್ರೆಷನ್ ಬರ್ತಾ ಇದೆ, ಅಥವಾ ಈ ಟೈಮಲ್ಲಿ ನನಗೆ ಲವ್ ಮೂಡ್ತಾ ಇದೆ ಇದೇ ಹುಡುಗಿ ಮೇಲೆ, ಯಾಕೆ? ಯಾವ್ಯಾವ ಟೈಮಲ್ಲಿ ಯಾವ್ಯಾವ ಇಮೋಷನ್ ಹೇಳ್ತಾ ಇದೆ. ಡೆಡಿಕೇಟೆಡ್ ಟೈಮಿಂಗ್, ಡೆಡಿಕೇಟೆಡ್ ಟೈಮ್ ಸ್ಲಾಟ್. ಆವಾಗ ನಿಮಗೆ ಹೊಳಿತದೆ, ಓ ಇದು ಮಿಸ್ಟೇಕ್ ಆಗ್ತಾ ಇದೆ, ಇದನ್ನು ಸರಿ ಮಾಡಬೇಕು. ಇಲ್ಲಿ ನಾನು ವೀಕ್ ಆಗಿದ್ದೀನಿ, ಈ ಪಾಯಿಂಟಲ್ಲಿ ಕೆಲಸ ಮಾಡಬೇಕು. ಸ್ವಲ್ಪ ಹಿಂದೋಗಿ ಅದನ್ನು ರೀಬಿಲ್ಡ್ ಮಾಡೋದು. ಫಿಲಾಸಫಿ ಪೀಸಿಂದ, ಶಾಂತಿಯಿಂದ ಉದ್ಭವ ಆಗಲ್ಲ, ಅದು ಸಫರಿಂಗಿಂದ ಶುರು ಆಗ್ತದೆ. ಒಬ್ಬ ಫಿಲಾಸಫರ್ನ ಹುಟ್ಟು ಸಫರಿಂಗ್ನಿಂದ ಶುರು ಆಗ್ತದೆ. ಎಷ್ಟು ನೀವು ಆ ಇಮೋಷನ್ನಲ್ಲಿ ಇಳಿತೀರೋ ಅಷ್ಟು ಆಳವಾಗಿ ನೀವು ಫಿಲಾಸಫಿಲಿ ಇಳಿತೀರ.
ಎಷ್ಟೋ ಸಲ ಏನಾಗುತ್ತೆ ಅಂದರೆ ನಾವು ಫಿಲಾಸಫಿಲಿ ಇಳಿದಷ್ಟು ಬಿಗಿನಿಂಗಲ್ಲಿ ಅದರಿಂದ ಹೊರಗಡೆ ಬರಲಿಕ್ಕೆ ನೋಡ್ತೀವಿ. ಯಾಕಂದರೆ ಫಿಲಾಸಫಿ ನಮ್ಮ ಅಗ್ಲಿ ಸೈಡ್ ಇನ್ನೊಂದು ಮುಖನ ತೋರಿಸ್ತದೆ, ಕನ್ನಡಿ ಹಿಡಿತದೆ. ನಿಮ್ಗೆ ನೀವು ತುಂಬ ಒಳ್ಳೆಯವರು ಅಂದ್ಕೊಂಡಿದ್ದೀರಾ, ಆದರೆ ನೀವು ನಿಜವಾಗಿಯೂ ಏನು ಅನ್ನೋದನ್ನು ಫಿಲಾಸಫಿ ನಿಮ್ಗೆ ತೋರಿಸ್ತದೆ. ಅದಕ್ಕೆ ಅದರಿಂದ ಓಡಿ ಬರ್ತಾರೆ. ಆ್ಯಕ್ಚುಲಿ ಅದು ಸರಿ. ಇದರ ಅರ್ಥ ನಿಮ್ಮ ಇಲ್ಯೂಷನ್, ನಿಮ್ಮ ಭ್ರಮೆ, ನಿಮ್ಮ ಮುಖವಾಡ ಕಳಚ್ತಾ ಇದೆ, ಮಾಯಾಜಾಲ. ಅದರಿಂದ ನೀವು ಹೊರ ಬರ್ತಾ ಇದ್ದೀರಾ. ಫಿಲಾಸಫಿ ಮೋಟಿವೇಶ್ನಲ್ ಅಲ್ಲ, ಕನ್ಫ್ರಂಟೇಷ್ನಲ್. ಸತ್ಯನ ತೋರಿಸ್ತದೆ, ಪೆಟ್ಟು ಕೊಡ್ತದೆ, ಬಾರಿಸ್ತದೆ, ಸತ್ಯನ ತೋರಿಸ್ತದೆ. ಫಿಲಾಸಫಿ ನೀನು ಪರ್ಫೆಕ್ಟ್ ಇದೆಯಾ ಅಂತ ಹೇಳಲ್ಲ, ಏನಿದೆಯೋ ಅದನ್ನು ತೋರಿಸ್ತದೆ. ಆವಾಗಲೇ ನೀವು ವಿವೇಕಿ ಆಗ್ತೀರಾ. ನಾವೆಂಥವರು ಅನ್ನೋದನ್ನು ರಿಯಾಲಿಟಿ ತೋರಿಸ್ತದೆ. ಫಿಲಾಸಫಿಲಿ ಬಿಗ್ನರ್ ಪ್ರವೇಶ ಮಾಡಿದಾಗ ಅವರಿಗೆ ತುಂಬ ನೋವಾಗ್ಬೋದು. ನಾನು ಅಹಂಕಾರಿನ, ನಾನು ಸೋಂಬೇರಿನ, ನನ್ನಲ್ಲಿ ಹೊಟ್ಟೆ ಕಿಚ್ಚಿದೆಯಾ, ನಾನು ಕೋಪಿಷ್ಟನ. ಈ ಪೇನ್ ಏನಿದೆ ಅದು ನೆಸಸರಿ. ಯಾಕಂದರೆ ಇದು ನಿಮ್ಮ ರೀಬರ್ತ್, ಮರು ಹುಟ್ಟು. ತುಂಬ ಜನ ಫಿಲಾಸಫಿ ನಮ್ಮನ್ನು ಮುರಿದು ಹಾಕ್ತದೆ ಅಂದ್ಕೊಳ್ತಾರೆ, ಆದರೆ ಆ್ಯಕ್ಚುಲಿ ನಮ್ಮನ್ನು ಮುರಿದು ಹಾಕ್ತಾ ಇಲ್ಲ. ನಮ್ಮ ಫೇಕ್ ವರ್ಷನ್ ಏನಿದೆ ಅದನ್ನು ತೆಗಿತಾ ಇದೆ. ನಮ್ಮ ಮುಖವಾಡ ಕಳಿಸ್ತದೆ. ಒಂದು ವೇಳೆ ಇದರಲ್ಲಿ ಸ್ಟ್ರಾಂಗ್ ಆಗಿ ನಿಂತ್ಕೊಂಡ್ರೆ, ಆ ಡಿಸ್ಕಂಫರ್ಟಲ್ಲಿ ನೀವೇನಾದರೂ ದೃಢವಾಗಿದ್ದರೆ ನಿಮ್ಮ ಜೀವನನೇ ಬದಲಾಗ್ತದೆ. ನೀವು ಜೀವನನ ನೋಡೋ ದೃಷ್ಟಿಕೋನನೇ ಬದಲಾಗ್ತದೆ. ನೀವೇನು ನಾಟಕ ಮಾಡಿಕೊಂಡು ಮುಖವಾಡ ಹಾಕ್ಕೊಂಡು ಒಳ್ಳೆಯವನು ಅಂತ ಏನು ತೋರಿಸ್ಕೊಳ್ತಾ ಇದ್ರು ಅದನ್ನು ಬಿಟ್ಟು ರಿಯಲ್ ಆಗಿ ಬದುಕ್ತೀರಾ, ಮೇಲೆ ಹೇಳ್ತೀರಾ, ನಿಮ್ಮಲ್ಲಿ ವಿವೇಕ ಮೂಡ್ತದೆ. ಫಿಲಾಸಫಿ ನಿಮ್ಮೊಳಗೆ ಮ್ಯಾಚೂರ್ ಆಗ್ತಾ ಹೋದ ಹಾಗೆ ಅದೊಂದು ಆಯುಧವಾಗಿ ನಿಮ್ಮ ಜೊತೆ ಇರ್ತದೆ. ರಿಯಾಕ್ಟ್ ಮಾಡೋಕ್ಕಿಂತ ಮುಂಚೆ ನೀವು ಯೋಚನೆ ಮಾಡ್ತೀರಾ, ಜಡ್ಜ್ ಮಾಡೋಕ್ಕಿಂತ ಮುಂಚೆ ನೀವು ಫೀಲ್ ಮಾಡ್ತೀರಾ, ಆ್ಯಕ್ಟ್ ಮಾಡೋ ಮುಂಚೆ ನಿಮ್ಮ ಹತ್ರ ಕ್ಲಾರಿಟಿ ಇರ್ತದೆ, ಪ್ರತಿಯೊಂದರಲ್ಲೂ ಸ್ಪಷ್ಟತೆ ಇರ್ತದೆ, ಮಾತಿನಲ್ಲಿ ತೂಕ ಇರ್ತದೆ, ನಿಮ್ಮ ಹತ್ರ ಪವರ್ ಇರ್ತದೆ. ನಿಮ್ಮಲ್ಲಿರುವಂತಹ ಸ್ಪಷ್ಟತೆನ, ಕ್ಲಾರಿಟಿನ ಜನ ಗುರುತಿಸ್ತಾರೆ. ನೀವು ಶೋ ಅಪ್ ಮಾಡೋ ಅವಶ್ಯಕತೆ ಇಲ್ಲ, ಜನರು ಸೆನ್ಸ್ ಮಾಡಲಿಕ್ಕೆ ಶುರು ಮಾಡ್ತಾರೆ. ನಿಮ್ಮ ಕೆಲಸ, ನಿಮ್ಮ ಔರ, ನಿಮ್ಮ ಕಂಟ್ರೋಲ್, ನಿಮ್ಮ ಪರ್ಸ್ನಾಲಿಟಿ, ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಅದರಿಂದ ಗೊತ್ತಾಗ್ತದೆ. ನೀವು ನಿಮ್ಮ ಇಮೋಷನ್ನ ಕಂಟ್ರೋಲ್ ಮಾಡ್ತೀರಾ. ನೀವು ಕಮ್ಮಿ ಮಾತಾಡಿದ್ರೂ ಸಹ ಆ ಮಾತಲ್ಲಿ ತೂಕ ಇರ್ತದೆ. ವಿಸ್ಡಮ್ ಅಂದರೆ ತೂಪಾನ್ ಮೇಲೂ ಸಹ ಕಂಟ್ರೋಲ್. ಆ ಒಂದು ಫೀಲಿಂಗ್ ಅದರಲ್ಲಿ ಇಳಿದಾಗಲೇ ಗೊತ್ತಾಗ್ತದೆ. ಫಿಲಾಸಫಿ ಅಂದರೆ ಆ್ಯಕ್ಟಿಂಗ್ ವಿತ್ ಅವೇರ್ನೆಸ್ನಿಂದ ಬದುಕೋದು. ಕಾನ್ಸ್ಟಂಟ್ ಅವೇರ್ನೆಸ್ ನಮ್ಮ ಹ್ಯಾಬಿಟ್ ಆದಾಗ ಫಿಲಾಸಫಿ ನಿಮ್ಮ ಜೀವನ ಆಗ್ತದೆ, ನೀವು ಗೆಲ್ತೀರಾ. ಫಿಲಾಸಫಿ ಅಂದರೆ ಸಿಚುವೇಶನ್ನ ಕ್ಲಾರಿಟಿಯಿಂದ ನೋಡೋದು. ಈ ವಿಡಿಯೋ ನೋಡಿ ನಿಮ್ಮ ಯಾವುದಾದ್ರೂ ಒಂದು ಬಿಲೀಫ್ ಸಿಸ್ಟಮನ್ನು ನೀವು ಪ್ರಶ್ನೆ ಮಾಡಿದ್ದೇ ಆದರೆ ನಿಮ್ಮ ಫಿಲಾಸಫಿಯ ಪ್ರಯಾಣ ಶುರು ಆಗಿದೆ ಅಂತಲೇ ಅರ್ಥ.